ಇರುವಂತಹದ್ದು ಮತ್ತೆ ಕೆಲವು ಬಲಾತ್ಕಾರ ಮತ್ತೆ ಕಳ್ತನ ದರೋಡೆ ಬೇರೆ ಬೇರೆ ಕೇಸ್ಲಿದ್ದಾರೆ. ಆದರೆ ನಮ್ಮ ಉದ್ದೇಶಕ್ಕೆ ಯಾರು ಇಲ್ಲಿದ್ದಾರೆ ಮತ್ತೆ ಅವರು ಇಲ್ಲಿಂದ ಹೊರಗಡೆ ಹೋದ ನಂತರ ಮತ್ತೆ ಈ ರೀತಿ ಮಾಡಬಾರ್ದು. ಕೆಲವು ಸ್ವಯಂ ಸೇವಿ ಸಂಘಟನೆಗಳು ಅವರು ಕೂಡ ಇದ್ದಾರೆ. ನಾವು ಅವ್ರಿಗೆ ಯೋಗ ಧ್ಯಾನ ಮತ್ತು ಬೇರೆ ಬೇರೆ ಅವ್ರಿಗೆ ಸುಧಾರಣೆ ಮಾಡಲಿಕ್ಕೆ ನಾವು ಮಾಡ್ಬೋದು. ಮತ್ತು ಕೆಲವು ಸ್ಕಿಲ್ ಅವ್ರದ್ದು ಡೆವಲಪ್ ಮಾಡೋಕ್ಕೆ ಏನಾದರೂ ಮೆಕ್ಯಾನಿಕ್ ಟ್ರೈನಿಂಗ್ ಆಗಲಿ, ಎಲೆಕ್ಟ್ರಿಸಿಟಿ ಟ್ರೈನಿಂಗ್ ಆಗಲಿ, ಬೇರೆ ಏನಾದರೂ ಟ್ರೈನಿಂಗ್ ಅವಶ್ಯಕತೆ ಇದ್ದರೆ ಅವ್ರಿಗೆ ನಾವು ತರಬೇತಿ ನಾವು ಅವ್ರಿಗೆ ಕೊಡ್ತೀವಿ. ಯಾಕೆಂದರೆ ಹೊರಗಡೆ ಬಂದು ಮತ್ತೆ ಅವರು ಕಳ್ತನ ಆಗಲಿ, ದರೋಡೆ ಆಗಲಿ ಅಥವಾ ಸುಲಿಗೆ ಆಗಲಿ ಅದು ಮಾಡೋದು ಅಥವಾ ಮತ್ತೆ ಕೊಲೆ ಟೈಪ್ ಕೇಸಲ್ಲಿ ಅವರು ಭಾಗವಹಿಸಬಾರ್ದು. ನಾವು ಈಗ ನಮ್ಮ ಜೈಲರ್ ಸಾಬುದ್ದೀನ್ ಅವರಿಗೆ ಹೇಳಿದ್ದೀವಿ, ಅವ್ರಿಗೆ ಕಡ್ಡಾಯವಾಗಿ ಎಲ್ಲರಿಗೆ ಅವರು ಎಲ್ಲ ಇದಕ್ಕೆ ಅವರು ಯೋಗ ಧ್ಯಾನ ಎಲ್ಲ ಸ್ವಲ್ಪ ಮಾಡಿಸ್ಬೇಕು. ಮತ್ತು ಅವ್ರು ಏನಾದರೂ ರಿಫಾರ್ಮೇಷನ್ದು ಒಂದು ನಾವು ಕಾರ್ಯಕ್ರಮವನ್ನು ನಾವು ಮಾಡಬೇಕು. ಮತ್ತು ಯಾರು ಯಂಗ್ ಅಫೆಂಡರ್ಸ್ ಇದ್ದಾರೆ ಅವರ ಪ್ರತ್ಯೇಕವಾಗಿ ಇಟ್ಕೊಳ್ಳೋದು ಅದು ಕೂಡ ನಾವು ವ್ಯವಸ್ಥೆ ನಾವು ಇಲ್ಲಿ ಮಾಡಿದ್ದೀವಿ. ಯಾರು ಯಂಗ್ ಅಫೆಂಡರ್ಸ್ ಇದ್ದಾರೆ, ಫಸ್ಟ್ ಟೈಮ್ ಅಫೆಂಡರ್ಸ್ ಇದ್ದಾರೆ, ಅವ್ರಿಗೆ ಹಾರ್ಡ್ ಕೋರ್ ಅಫೆಂಡರ್ಸ್ ಜೊತೆಗೆ ಅವ್ರಿಗೆ ಸೇರಿಸ್ಕೊಳ್ಬಾರ್ದು, ಅದು ನಾವು ನೋಡ್ತೀವಿ. ಮತ್ತು ಈ ಮೊಬೈಲ್ ಆಗಲಿ ಗಾಂಜಾ ಆಗಲಿ ಇದೆಲ್ಲ ವ್ಯವಸ್ಥೆ ಅದು ನಾವು ಸಂಪೂರ್ಣವಾಗಿ ನಿಲ್ಲಿಸಬೇಕು, ಅದು ನಾವು ತಾಕೀತು ಮಾಡಿದ್ದೀವಿ. ಮತ್ತು ಈಗ ನಾವು ನಮ್ಮ ಕಾರಾಗೃಹಗಳಲ್ಲಿ NDPS ಯಾರು ಗಾಂಜಾ ಅಥವಾ ಮಾದಕ ವಸ್ತು ಏನಾದರೂ ಸೇವನೆ ಮಾಡಿದರೆ ಅದರ ಸಲುವಾಗಿ ಯಾವಾಗ ಅವರು ಇಲ್ಲಿ ಬರ್ತಾರೆ ಅಡ್ಮಿಷನ್ ಸಲುವಾಗಿ ನಾವು ಅವ್ರಿಗೆ ಟೆಸ್ಟ್ ಈಗ ಮಾಡಿಸ್ತೀವಿ. ಮುಂದಿನ 1 ವಾರ 10 ದಿವಸ ಒಳಗಡೆ ನಾವು ಇದು ಪದ್ಧತಿ ನಾವು ಆರಂಭ ನಾವು ಮಾಡ್ತೀವಿ. ಯಾರು ಇಲ್ಲಿ ಬರ್ತಾರೆ ಅವ್ರದ್ದು ಟೆಸ್ಟ್, ಯಾರು ಇಲ್ಲಿಂದ ಹೋಗ್ತಾರೆ ಆ ಹೋಗುವಾಗ ಕೂಡ ಟೆಸ್ಟ್ ಮಾಡಿಸ್ತೀವಿ. ಅಕಸ್ಮಾತ್ ಯಾರು ಅಪ್ಪಿತಪ್ಪಿಕ್ಕಿಲ್ಲ ಇಲ್ಲಿ ಏನಾದರೂ ಕದ್ದು ಮುಚ್ಕೊಂಡು ಮಾಡಿದ್ರೆ ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ, ಅದು ನಾವು ನೋಡ್ತೀವಿ. ಮತ್ತು ನಡುವೆ ರ್ಯಾಂಡಮ್ ಆಗಿ ಯಾರು ಜೈಲಿನಲ್ಲಿ ಇರ್ತಾರೆ ಅವ್ರದ್ದು ನಾವು ಚೆಕಿಂಗ್ ನಾವು ಮಾಡಿಸ್ತೀವಿ. ಅವ್ರು ಏನಾದರೂ ಮಾದಕ ದ್ರವ್ಯದ ಸೇವನೆ ಏನಾದರೂ ಮಾಡಿದ್ದಾರೆ ಅಥವಾ ಮಾಡೋಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಇದರ ಸಲುವಾಗಿ ಕೂಡ ನಾವು ಗಮನ ಹರಿಸಿದ್ದೀವಿ. ಯಾಕೆಂದರೆ ಬಹಳಷ್ಟು ಕೈದಿಗಳು ಅವರು ಎಡಿಕ್ಟೆಡ್ ಇರ್ತಾರೆ. ಸೊ ನಾವು ಇದು ಮಾದಕ ದ್ರವ್ಯದ ಸೇವನೆ ಮತ್ತು ಈ ರೀತಿ ಏನಿದೆ ಇದು ಕಾಂಟ್ರಾಬ್ಯಾಂಡ್ ಐಟಮ್ಸು ಸಾಗಾಣಿಕೆ ಏನಿದೆ ಅದು ನಾವು ನಿಲ್ಲಿಸಲಿಕ್ಕೆ ಅದು ನಾವು ಕ್ರಮ ಏನಿದೆ ನಾವು ಇಫೆಕ್ಟಿವ್ ರೀತಿಯಲ್ಲಿ ಪರಿಣಾಮಕಾರಿ ರೀತಿಯಲ್ಲಿ ನಾವು ತಗೊಳ್ತೀವಿ. ಮತ್ತು ಬೇರೆ ನಾವು ಅದಕ್ಕೆ ಇದು ನಾವು ಅದರ ಜೊತೆಗೆ ಅವರು ಯಾರು ಅಪರಾಧಿಗಳು ಇದ್ದಾರೆ ಅವರು ನಾಳೆ ಯಾವಾಗ ವಾಪಸ್ ಅವರು ಇಲ್ಲಿಂದ ಹೊರಗಡೆ ಬರ್ತಾರೆ, ಸೊ ಒಂದು ಬೆಟರ್ ಹ್ಯೂಮನ್ ಬೀಯಿಂಗ್ ಆಗಿ ಅವರು ಹೊರಗಡೆ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. 1 ವಾರ ಇವತ್ತಿಂದ ಸ್ಟಾರ್ಟ್ 1 ವಾರ ಸರ್, 1 ವಾರ ನಂತರ ಈಗ ನಾವು ಸ್ಟಾರ್ಟ್ ಇಲ್ಲ, 1 ವಾರ ಒಳಗಡೆ ಇದು ಪದ್ಧತಿ ನಾವು ಸ್ಟಾರ್ಟ್ ಮಾಡ್ತಿಲ್ಲ. ಕಂಟಿನ್ಯೂಸ್ ಇರುತ್ತೆ, ಅದು ಕಂಟಿನ್ಯೂಸ್ ಇದೆ, ಅದು 1 ವಾರ ಇಲ್ಲ. ಆನಂತರ ಯಾರು ಜೈಲಿಗೆ ಬರ್ತಾನೆ ಅವ್ರದ್ದು ಇಲ್ಲ ಇದು NDPS ಟೆಸ್ಟ್ ಆಗುತ್ತೆ. ಅವನು ಏನಾದ್ರು ಮದ್ದು ಸೇವನೆ ಮಾಡಿದ್ದಾನೆ ಪ್ರತಿಯೊಬ್ಬರದ್ದು.